Knowledge Park, the Creative School. Admissions are open from LKG to 10th standard. Free uniform for new admission students. Public School English Medium. Admissions are open. नर्सरी टू हायर क्लासेस। 17 अक्टूबर 2025 को बसवा कल्याण सिटी में अर्धनंग मार्च में शामिल होने किसानों से एमएलए शन्नू सालगार द्वारा अपील। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसवा कल्याण एमएलए शन्नू सालगार द्वारा 16 अक्टूबर 2025 को मीडिया के माध्यम से बसवा कल्याण तालुका के किसानों से अपील की है। 17 अक्टूबर 2025 को बसवा कल्याण सिटी के गांधी चौक से अंबेडकर चौक तक कर्नाटक सरकार के खिलाफ अर्धनंग यानी शर्टलेस प्रोटेस्ट रैली में शामिल होने की अपील की है। ये प्रोटेस्ट पिछले दिनों हुए भारी बारिश और बाढ़ की वजह से बसवा कल्याण तालुका और हुलसूर तालुके में हजारों एकड़ फसलें बर्बाद हो गई है। कर्नाटक सरकार अभी तक किसानों को कंपनसेशन नहीं दिया है। इस आंधी भैरी कर्नाटक कांग्रेस सरकार को अपना दर्द दिखाने और बताने के लिए अर्धनंग मार्च किया जा रहा है। बसवा कल्याण एमएलए ने किसानों से अपील की है कि बिना शर्ट बिना बनियान के इस रैली में शामिल हो। मैं भी बिना शर्ट बिना बनियान के रैली में आपके साथ रहूंगा। रैली 17 अक्टूबर की सुबह 11 बजे गांधी चौक से अंबेडकर चौक तक निकाली जाएगी। ಆತ್ಮೀಯ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ನನ್ನೆಲ್ಲ ರೈತ ಮಿತ್ರರೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಹುತೇಕ ನಮ್ಮ ಬದುಕಿನ ಉದ್ದಕ್ಕೂ ಈ ಸಲದ 4 ರಿಂದ KRK गिरी सिल्क एंड साड़ी, 7 हेवन गोल्डन सुपर माल 50% ऑफ, विंटर सेल नेपाली स्वेटर वाला, लेडी जेंट्स एंड किड्स, सिटी के टूरिस्ट लॉज और हरड़ा चौक बसवा कल्याण। 5 ತಿಂಗಳ ಧಾರಾಕಾರವಾಗಿ ಸುರಿದಂತ ಮಳೆಯಿಂದ ನಮ್ಮೆಲ್ಲ ರೈತ ಕುಲದ ಬದುಕು ಕತ್ತಲಾಗಿದೆ, ಅಕ್ಷರಶಃ ಹೇಳತೀರದಂತಾಗಿದೆ। ಅದೆಷ್ಟೋ ಲಕ್ಷ ಹೆಕ್ಟೇರ್ ಭೂಮಿ ನೀರಿನಲ್ಲಿ ಮುಳುಗೋಗಿದೆ, ಕೆರೆ ಕಟ್ಟೆಗಳು ಒಡೆದು ಹೋಗಿವೆ, ಅದೆಷ್ಟೋ ಸಾವಿರ ಮನೆಗಳು ಬಿದ್ದು ಹೋಗಿವೆ। ಪ್ರತಿಯೊಬ್ಬ ಬಡ ರೈತ ಸಂಕಷ್ಟದಲ್ಲಿ ಸಿಲುಕಿದ್ದು ಇಡೀ ದೇಶದ Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. ಪ್ರತಿಯೊಬ್ಬ ಬಡ ರೈತ ಸಂಕಷ್ಟದಲ್ಲಿ ಸಿಲುಕಿದ್ದು ಇಡೀ ದೇಶದಲ್ಲೇ ಅತ್ಯಂತ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ। ಹಾಗಾಗಿ ರೈತ ಬಂಧುಗಳೇ, ನಾನು ರೈತರಿಗೆ, ಕಷ್ಟದಲ್ಲಿರ್ತಕ್ಕಂಥ ಬಡ ರೈತರ ಪರವಾಗಿ ಒಬ್ಬ ರೈತನ ಮಗನಾಗಿ ಹೋರಾಟ ಮಾಡಬೇಕು, ಸರ್ಕಾರದ ಕಣ್ ತರಿಸಬೇಕು, ಕಿವಿ ಮುಚ್ಚಿ ಕಣ್ಣು ಮುಚ್ಚಿ ಕೂತಂತ ಸರ್ಕಾರಕ್ಕೆ ಎಚ್ಚರ ಆಗ್ತಕ್ಕಂತ ಒಂದು ಪ್ರತಿಭಟನೆಯನ್ನ ಈ ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಮಾಡಬೇಕಂತ ಹೇಳಿ ಈಗಾಗಲೇ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದೇನೆ। ವಿಶೇಷವಾಗಿ ಬಸವ ಕಲ್ಯಾಣದ ಸಮಸ್ತ ನನ್ನೆಲ್ಲ 153 ಹಳ್ಳಿಗಳ ರೈತರಿಗೆ ನಿಮ್ಮ ಸಲುವಾಗಿ ಇದು ಪ್ರತಿಭಟನೆ, ನಿಮಗೆ ನ್ಯಾಯ ಕೊಡಿಸಕ್ಕ ನಿಟ್ಟಿನಲ್ಲಿ ಪ್ರತಿಭಟನೆ। ನನ್ನನ್ನು ಆಶೀರ್ವಾದ ಮಾಡಿ 2 ಸಲ ತಾವು ಶಾಸಕನಾಗಿ ಮಾಡಿದ್ದೀರಿ, ನಿಮಗೆ ನ್ಯಾಯ ಕೊಡಿಸಬೇಕು, ಎಷ್ಟರೇ ನಿಮ್ಮ ಬದುಕಿಗೆ ಆಸರೆ ಆಗುವ ನಿಟ್ಟಿನಲ್ಲಿ ಈ ಪ್ರತಿಭಟನೆಯನ್ನು ನಾನು ಹಮ್ಮಿಕೊಂಡಿದ್ದೇನೆ। 153 ಹಳ್ಳಿಗಳ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ 153 ತಾಂಡ ವಾಡಿ ಎಲ್ಲ ಹಳ್ಳಿಗಳ ರೈತರಿಗೆ ನಾಳೆ ತಾವು ಸರಿಯಾಗಿ 11 ಗಂಟೆಗೆ ಗಾಂಧಿ ಚೌಕ್, ಬಸವ ಕಲ್ಯಾಣ ನಗರದ ಗಾಂಧಿ ಚೌಕ್ನಿಂದ ಅಂಬೇಡ್ಕರ್ ವೃತ್ತದವರೆಗೆ ನಾವು ಅರೆಬೆತ್ತಲೆ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದೇವೆ। ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಬಸವ ಕಲ್ಯಾಣ ನಮ್ಮ ಮಂಡಲದ ಅಧ್ಯಕ್ಷರಾದಂತಹ ಜ್ಞಾನೇಶ್ವರ ಮೂಳೆ ಅವರು, ಸಿದ್ದು ಬಿರಾದರ್ ಅವರು, ಎಲ್ಲ ಕಡೆ ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಎಲ್ಲ ಹೋಬಳಿಗಳಿಗೆ ಹೋಗಿ ರೈತರಿಗೆ ಕರೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ। ಹಾಗಾಗಿ ಸಮಸ್ತ ಎಲ್ಲ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಿಮ್ಮ ಸೇವಕನಾಗಿ, ನಿಮ್ಮ ಮಗನಾಗಿ ನಾನು ನಿಮ್ಮ ಕೈ ಮುಗಿದು ಕೇಳ್ತೇನೆ, ನಾಳೆ ಎಲ್ಲ ರೈತರು ಬಸವ ಕಲ್ಯಾಣ ನಗರದ ಈ ಅರೆಬೆತ್ತಲೆ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಮಸ್ತ ಬಸವ ಕಲ್ಯಾಣದ ರೈತ ಕುಲಕ್ಕೆ ಇವತ್ತು ಇಡೀ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ರೈತ ಒದ್ದಾಡ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ। ಮನೆ ಮಠಗಳು ಕಳ್ಕೊಂಡಾರ,
ಕೆರೆ ಕಟ್ಟೆಗಳು ಒಡೆ ಹೋಗ್ಯಾವ, ಎಷ್ಟೋ ಜನ ಮನೆ ಬಿದ್ದವ. ಆ ಪರದಾಟ ನೋಡ್ಲಿಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅರೆಬೆತ್ತಲೆ ಮೆರವಣಿಗೆ ಇದು. ಹಾಗಾಗಿ ಸಮಸ್ತ ಎಲ್ಲಾ ರೈತರು ನಮ್ಮೇನು ಹೋರಾಟದಲ್ಲಿ ತಾವು ನಾಳೆ ಪಾಲ್ಗೊಳ್ತೀರಿ, ತಾವು ಯಾರು ಶರ್ಟ್ ಆಗಲಿ ಬನಿನಾಲಿ ಹಾಕೊಂಡು ನಮ್ಮ ಮೆರವಣಿಗೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಿಲ್ಲ. ನಾನು ಸ್ವತಃ ನನ್ನ ಅಂಗಿ ಬನಿಯನ್ ಬಿಚ್ಚಿ ಅರೆಬೆತ್ತಲೆ ಮೆರವಣಿಗೆಗೆ ಹೋರಾಟದಲ್ಲಿ ಭಾಗವಹಿಸ್ತೇನೆ. ನನಗೆ ವಿಶ್ವಾಸ ಇದೆ, ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ರೈತರು ನನ್ನ ಜೊತೆ ಭಾಗವಹಿಸಿ ಏನು ಕಣ್ಣು ಮುಚ್ಚಿ ಕೂತಂತ ಈ ಸರ್ಕಾರಕ್ಕೆ, ಕಿವಿ ಇದ್ರೂ ಕೇಳಿಸದೆ ಹೋಗ್ತಂತ ಈ ಸರ್ಕಾರಕ್ಕೆ ಎಚ್ಚರ ಮಾಡಿ ಸಮಸ್ತ ಎಲ್ಲ ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂತ ಕೆಲಸದಲ್ಲಿ ಈ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ಕೈ ಮುಗಿದು ವಿನಂತಿಯನ್ನು